ಗೋಧಿ ಕಾಳಿನ ದೋಸೆ ಮತ್ತು ಚಿಕನ್ ಕರಿ ಎಷ್ಟು ಸುಲಭವಾಗಿ ಮಾಡ್ಬೋದಂದರೆ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ. ತುಂಬ ಈಸಿ ಮೆಥಡ್. ಗೋಧಿ ಕಾಳಿನ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು. ವಿದೌಟ್ ಆಯಿಲ್. ಗೋಧಿನ ಮೊದಲು ಚೆನ್ನಾಗಿ 4-5 ಬಾರಿ ತೊಳಿಬೇಕು. ಗೋಧಿಯಲ್ಲಿ ಧೂಳೆಲ್ಲ ಇರುತ್ತಲ್ವ, ಹಾಗಾಗಿ ಗೋಧಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೀರಲ್ಲೇ ಹಾಕಿಡಬೇಕು. ಜಾಸ್ತಿ ಇಡಬಾರ್ದು. ನೀರಲ್ಲಿ ಹಾಕಿಲ್ಲ ಅಂದರೂ ಚಿಂತೆ ಇಲ್ಲ, ಯಾಕಂದರೆ ಅದೊಂಥರ ಈ ಥರ ಏನು ಬಳ್ಳಿ ಥರ ಬರುತ್ತೆ. ಹಾಗಾಗಿ ತುಂಬ ಹೊತ್ತು ಗೋಧಿ ದೋಸೆಗೆ ಗೋಧಿನ ನೀರಲ್ಲೇ ಹಾಕಿಡಬಾರ್ದು. ಹೀಗೆ ಚೆನ್ನಾಗಿ ತೊಳೆದು ಒಂದು 4 ಗ್ಲಾಸ್ ಗೋಧಿ ಕಾಳಿಗೆ 1.5 ಗ್ಲಾಸಷ್ಟು, ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ತೆಂಗಿನ ತುರಿ ಹಾಕಿ ಒಂದು ಸಣ್ಣ ತರಿಯಾಗಿ ಸಣ್ಣ ರವೆಯಷ್ಟು ಸೈಜಿಗೆ ರುಬ್ಬಿ ತೆಗಿಬೇಕು. ರುಬ್ಬುವಾಗಲೇ ಉಪ್ಪು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಗೋಧಿ ಪೊಡಿಗಿಂತ ಗೋಧಿ ಕಾಳು. ಇದನ್ನು ನೈಸ್ ಬೇಡ, ಒಂದು ಸಣ್ಣ ತರಿಯಾಗಿ ರುಬ್ಬಿ ಆಮೇಲೆ ಒಂದು 5 ನಿಮಿಷ ಹಾಗೆ ಇಟ್ಟು, ರುಬ್ಬಿದ ಮೇಲೆ 5 ನಿಮಿಷ ಹಾಗೆ ಇಡಬೇಕು. ಆಮೇಲೆ ದೋಸೆ ಒಯ್ತಾ ಬರಬೇಕು. ಅದಕ್ಕೆ ಕಾಳು ಸಾರು, ಚಿಕನ್ ಸಾರು, ಯಾವುದು ಮೀನು ಸಾರು ಎಲ್ಲವೂ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ರುಬ್ಬಿ ತೆಗಿಬೇಕು. ಹೀಗೆ ಈ ಥರ ಈ ಸೈಜಿಗೆ ಅದರ ಇಟ್ಟು ಬಿಡಬೇಕು. ಈ ಥರ ಬೀಳಬೇಕು ನೋಡಿ. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು. ಮಿಕ್ಸಿ ಜಾರಿಗೆ ಗೋಧಿ ಹಾಕಿದರೆ ಏನೂ ಆಗೋದಿಲ್ಲ. ನಾನಿಲ್ಲಿ 5 ನಿಮಿಷ ಅಷ್ಟೇ ನೆನೆ ಹಾಕಿರೋದು. ಈ ಥರ ರುಬ್ಬಬೇಕು. ಎಲ್ಲ ಒಂದೇ ಸಲ ಲೋಡ್ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 4 ಗ್ಲಾಸ್ ಅಕ್ಕಿನ 2 ಸಲವಾಗಿ ರುಬ್ಬಿ ತೆಗೀರಿ. ಸೂಪರಾಗಿರೋ ಗೋಧಿ ದೋಸೆ ರೆಡಿಯಾಗಿರುತ್ತೆ. ಇದು ತುಂಬ ಹೆಲ್ತಿ ಫುಡ್ಡು. ಇದನ್ನು ಎಣ್ಣೆ ಸವರದೇ ಮಾಡಬೇಕು. ಎಣ್ಣೆ ಅಗತ್ಯನೇ ಇಲ್ಲ ಗೋಧಿ ದೋಸೆಗೆ. ಹಾಗೆ ಕೈಯಲ್ಲೇ ಅದು ಬಂದುಬಿಡುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ 5 ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಒಳ್ಳೆ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇನ್ನು ನನ್ನದು ಅಡುಗೆದು ದೊಡ್ಡ ವೀಡಿಯೋ ಇದೆ, ಅದೆಲ್ಲ ನೋಡಿ ಸಪೋರ್ಟ್ ಮಾಡಿ. ವ್ಲಾಗ್ ಇದೆ, ಅದನ್ನು ಕೂಡ ನೋಡಿ. ಕುಕ್ ಆ್ಯಂಡ್ ವ್ಲಾಗ್ಸ್ ನಂದು ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ 0.1 ನನ್ನ ಒಂದು ಈ ಬಡ ವೀಡಿಯೋದ ಹೆಸರು. ಇಲ್ಲಿ ದೋಸೆ, ಚಿಕನ್ ಸಾಂಬಾರು ರೆಡಿಯಾಗಿದೆ. ಎಲ್ಲರೂ ಮನೆಗೆ ಬನ್ನಿ, ತಿಂಡಿ ತಿಂದು ಹೋಗಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.